ಇಂಡಸ್ಟ್ರಿಯಲ್ಲಿ ಒಂದು ಮಾತಿದೆ ಸರ್, ಹೊಸೊಬ್ರು ಬಂದ್ರೆ ಅವ್ರನ್ನ ಬೆಳೆಸೋದಿಲ್ಲ ಅನ್ನುವಂಥದ್ದು. ಇದನ್ನ ನೀವು ಎಷ್ಟರ ಮಟ್ಟಿಗೆ ನಂಬ್ತೀರಾ? ಅಂದ್ರೆ ಒಳ್ಳೆ ಕೆಲಸ ಮಾಡಿದ್ರೆ ನಮ್ಮ ಪ್ರಕಾರ ಯಾರು ದುಡಿಯಕ್ಕೂ ಆಗಲ್ಲ, ಯಾರು ಯಾರನ್ನು ಬೆಳೆಸಕ್ಕೂ ಆಗಲ್ಲ. ಇನ್ನೊಂದು ತುಮಕೂರು ಆಚೆ ಅಂತಲ್ಲ, ಇವಾಗ ಬೆಂಗಳೂರು ಆಚೆಯೂ ಕೂಡ ಸುದ್ದಿ ಆಗ್ತಿರೋದು ದುಷ್ಯಂತ್ ಅಂತ ಬಂದಾಗ ಅವರ ಅಪ್ಪ ಪೊಲಿಟಿಷಿಯನ್ಸ್ ಅನ್ನುವಂಥದ್ದು. ಓಕೆ, ಎಲ್ರಿಗೂ ಇರುತ್ತೆ ಪೊಲಿಟಿಷಿಯನ್ ಅಂತ, ತಂದೆ ಪೊಲಿಟಿಷಿಯನ್ ಅಂತ ಹೇಳಿ ಬಂದಾಗ ಮಗನು ಪೊಲಿಟಿಷಿಯನ್ ಆಗ್ಬೇಕು, ರಾಜಕಾರಣಿ ಆಗ್ಬೇಕು ಅನ್ನುವಂಥದ್ದು ತಂದೆ ಆಗಿರ್ಬಹುದು ಮನೆಯವ್ರದೊಂದು ಅಭಿಪ್ರಾಯ ಇರುತ್ತೆ. ನಿಮ್ ತಂದೆಗೂ ಅಂಥದ್ದೇನಾದ್ರೂ ಕನ್ಸಿದ್ದವ್ರು ನಿಮ್ಮ ಹತ್ರ ಹೇಳಿದ್ದಿದ್ಯಾ? ನಮ್ಮ ತಂದೆಯವ್ರಿಗೆ ಯಾವ ತರ ಭಾವನೆ ಇತ್ತು ಅಂತಂದ್ರೆ, ರಾಜಕಾರಣ ಮುಂಚೆ ಇದ್ದಂಗಿಲ್ಲ. ಮುಂಚೆ ಸಮಾಜ ಸೇವೆ, ಒಬ್ಬ ರಾಜಕಾರಣಿ ಅಂದ್ರೆ ಒಬ್ಬ ಸಮಾಜ ಸೇವೆ ಅಂತ ನೋಡೋರು. ಸಮಾಜ ಸೇವಕ ಅವನು, ದೇಶ ಸೇವೆ ಮಾಡ್ತೀಯಾನೆ ಅಂತ ಅವ್ರನ್ನ ಗೌರವದಿಂದ ಕಾಣೋರು. ಇವತ್ತು ರಾಜಕಾರಣಿಗಳು ಅಂದ್ರೆ ನೋಡೋ ದೃಷ್ಟಿನೇ ಬೇರೆ. ಸೊ ರಾಜಕಾರಣಿ ಅಂತ ಹೇಳ್ಕೊಳ್ಳೋದಕ್ಕೆ ಇವತ್ತೊಂಥರ ಎಂತವ್ರಿಗೂ ಮುಜುಗರ ಆಗುತ್ತೆ. ಸೊ ಒಳ್ಳೆ ಕುಟುಂಬದಿಂದ ಬಂದಿರೋರ್ಗೆ ರಾಜಕಾರಣಕ್ಕೆ ಹೋಗಕ್ಕೆ ಒಂದ್ ಭಯ. ಅಯ್ಯೋ ನಾವೇನೋ ಮರ್ಯಾದಸ್ತ್ರ ಇದೀವಪ್ಪ, ಯಾಕೆಲ್ಲ ಅಲ್ಲಿ ಹೋದ್ರೆ ಎಲ್ಲ ಮೂರು ಬಿಟ್ಟು ನಿಂತು ಬಿಡ್ಬೇಕಾಗತ್ತೆ ಅನ್ನೋ ತರ ಭಯ ಎಷ್ಟೋ ಜನಕ್ಕೆ ಒಳ್ಳೆ ಕುಟುಂಬದಿಂದ ಬಂದಿರೋರ್ಗೆ. ನಮ್ ತಂದೆಯವರು ಕೂಡ ನಮ್ಮಂತವ್ರಿಗೆಲ್ಲ ನಾವ್ ಏನೋ ಬಂದ್ ಸಿಗಾಕೊಂಡ್ಬಿಟ್ಟಿದೀವಿ, ಸಾಕು ನನಗ್ ಸಾಕು, ಯಾವ್ದೇ ನಾನಲ್ಲ, ನನ್ ಕುಟುಂಬದಿಂದ ಯಾರಿಗೂ ಬೇಡ, ಇದು ಬೇಡ. ನಾವು ಬಂದಾಗ ಅವ್ರು 30 ವರ್ಷದ ಹಿಂದೆ ಬಂದಾಗ ಅವಾಗ ಬೇರೆ ತರ ಇತ್ತು, ಇವತ್ ಬೇರೆ ತರ ಇದೆ, ಬೇಡ ಅನ್ನೋ ತರನೇ ಭಾವನೆ ಅವ್ರಿಗೆ. ನಾನೆಲ್ಲೋ ಕೇಳ್ಪಟ್ಟೆ, ಇವನ್ ದುಷ್ಯಂತ್ ಅವರು ಹೇಳಿದ್ದಿದೆ ಕೆಲವು ಕಡೆ, ಇಂಡಸ್ಟ್ರಿಗೆ ಬರೋದಕ್ಕಿಂತ ಮುಂಚೆ ಕೂಡ ನನ್ನ ಅಪ್ಪ ಒಬ್ಬ ಪೊಲಿಟಿಷಿಯನ್ ಅಂತ ಹೇಳ್ಕೊಂಡು ನೀವು ಬಂದಿದ್ದಲ್ಲ, ನನ್ನ ನಟನೆ ಏನಿದೆ ಆ ನಟನೆಗೆ ನಾನೊಂದು ಸ್ಯಾಟಿಸ್ಫೈ ಕೊಡ್ಬೇಕು, ಜಸ್ಟಿಫೈ ಕೊಡ್ಬೇಕು ಅನ್ನುವಂಥ ದೃಷ್ಟಿಯಿಂದ ಬಂದಿರೋದು. ಅಪ್ಪನ ಹೆಸರು ಹೇಳ್ಕೊಂಡು ಬೆಳೆಯುವುದು ಬೇಡ ನಾನು ಅನ್ನುವಂಥದ್ದು. ಹೌದಾ ಸರ್? ಉದ್ದೇಶನೇ ಅದಾಗಿತ್ತಲ್ಲ. ನಾನು ಅಪ್ಪ ಅಮ್ಮನ ಹೆಸರು ಹೇಳ್ಬೇಕು, ತಾತ ಅಜ್ಜಿ ದೊಡ್ಡಪ್ಪ ಚಿಕ್ಕಪ್ಪ ಮಾಮದೇರ ಹೆಸರು ಹೇಳ್ಬೇಕು ಅಂದ್ರೆ. ತಾತ ಅಜ್ಜಿನೂ ಪೊಲಿಟಿಷಿಯನ್? ನಮ್ ತಾತ ಗ್ರಾಮ ಪಂಚಾಯತಿ ಸದಸ್ಯರಿದ್ರು. ಸಣ್ಣ ರೈತ, ಸಾಧಾರಣ ಕುಟುಂಬನೇ ನಮ್ದು. ನಮ್ ತಂದೆಯವರು ಬಹಳ ಶ್ರಮ ಪಟ್ಟು, ಅವರೆಲ್ಲ ಶಾಲೆಗೆ ಹೋಗ್ಬೇಕಾದ್ರೆ 9.5 ಕಿಲೋಮೀಟರ್ ನಡ್ಕೊಂಡು ಹೋಗಿ 9.5 ಕಿಲೋಮೀಟರ್ ನಡ್ಕೊಂಡ್ ಬರೋರು. ಅವ್ರ ಶ್ರಮನೇ ಬೇರೆ. ಅದನ್ನೆಲ್ಲ ಬಹುಶಃ ನಾವು ಒಂದು ದಿನನೂ ಪಡಕ್ಕಾಗಲ್ಲ ಅವ್ರು ಪಟ್ಟಿರೋ ಶ್ರಮನ. ತುಂಬಾ ಶ್ರಮ ಪಟ್ಟು ಕುಟುಂಬನ ಮೇಲೆ ತರದ ಅಲ್ಲದೆ ಅವರು ಸಮಾಜದಲ್ಲಿ ಸಾಕಷ್ಟು ಒಳ್ಳೆ ಹೆಸರನ್ನ ಸಂಪಾದಿಸುವಂಥದ್ದು, ಸತತವಾಗಿ 6 ಚುನಾವಣೆಗಳು, ಯಾವುದೇ ಚಿಹ್ನೆಯಲ್ಲಿ ನಿಂತರೂ ಗೆಲ್ಲುವಂಥದ್ದು, ಇದೆಲ್ಲದೂ ಆಗಿದೆ. ಯಾವುದೋ ಒಂದು ಶಕ್ತಿ ಕಾಪಾಡ್ತಿರೋದು ಅಂತ ನಮ್ ನಂಬಿಕೆ. ಅಷ್ಟೇ ಹೇಳ್ಬೋದು. ಓಕೆ, ದುಷ್ಯಂತ್ ಅವರು ಇವತ್ತು ನಟರು, ಹೀರೋ ಆಗದಿದ್ರೆ ಏನ್ ಆಗ್ತಾ ಇದ್ರು? ಆಗದೆ ಇಲ್ಲದಿದ್ರೆ ನಾನು IAS ಆಫೀಸರ್ ಆಗ್ತಿದ್ದೆ ಅನ್ಸುತ್ತೆ. ನಾನು ಸಿವಿಲ್ ಸರ್ವಿಸಸ್ಗೆ ಚಿಕ್ಕ ವಯಸ್ಸಿಂದಾನೇ ನಾನು ರೆಡಿ ಆಗ್ತಾ ಇದ್ದೆ. ಎಲ್ಲ ಅದಕ್ಕೆ ಬೇಕಾಗಿರುವಂತ ಜನರಲ್ ನಾಲೆಡ್ಜು. ನಾನು ಯಾರೇ IAS ಆಫೀಸರ್ಗಳು DC ಗಳು ಬಂದ್ರು ತುಮಕೂರಿಗೆ ಹೋಗೋರನ್ನ ಭೇಟಿ ಆಗೋದು, ಬೇರೆ ಬೇರೆ ನಾನು ಮಸೂರಿಗೆ ಹೋಗಿ ಅಲ್ಲಿ ಹೊಸದಾಗಿ ಸೆಲೆಕ್ಷನ್ ಆಗಿರುವಂತ ಸಿವಿಲ್ ಸರ್ವೆಂಟ್ಸ್ಗಳನ್ನ ಭೇಟಿ ಆಗೋದು, ಅದಕ್ಕೆ ಬೇಕಾಗಿರುವಂತ ಕಾಂಪಿಟೇಟಿವ್ ಸಕ್ಸಸ್ ರಿವ್ಯೂ ತರಿಸ್ಕೊಂಡು ಅದನ್ನು ಓದೋದು. ನಾನು ತಯಾರಿ ಎಲ್ಲ ನಾನು ಚಿಕ್ಕ ವಯಸ್ಸಿಂದಾನೇ ನಾನು ಶುರು ಮಾಡಿಬಿಟ್ಟಿದೆ. ನಾನು ಒಬ್ಬ ಸಿವಿಲ್ ಸರ್ವೆಂಟ್ ಆಗ್ಬೇಕು ಅಂತ. ಬಹುಶಃ ನಾನು ನಟ ಆಗಿರ್ಲಿಲ್ಲ ಅಂದ್ರೆ ಅದಾಗ್ತಿದ್ನ ಅಂತ ಒಂದ್ ಕಡೆ ಇದೆ. ಇಲ್ಲ ಅಂದ್ರೆ ನನಗೆ ಬಿಸ್ನೆಸ್ ಅಂದ್ರೆ ಬಹಳ ಆಸಕ್ತಿ. ನನ್ನ ಪ್ರಕಾರ ದೇಶ ನಡೆಯೋದೇ ಒಂದು ಬಿಸ್ನೆಸ್, ಒಂದು ಮಾಡೆಲ್ ಬಹಳ ಮುಖ್ಯ ಆಗುತ್ತೆ. ಒಂದು ಹೌ ಯು ಮ್ಯಾನೇಜ್ ಮನಿ, ಹೌ ಯು ಮ್ಯಾನೇಜ್ ಬಜೆಟ್ ಅನ್ನೋದು ಬಹಳ ಮುಖ್ಯ. ಸೊ ಸಾಕಷ್ಟು ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಡಬೇಕು, ಜನಕ್ಕೆ ಕೆಲಸ ಕೊಡಬೇಕು ಅನ್ನೋದು ನನಗೆ ಬಹಳ ಆಸೆ. ತುಂಬಾ ಎಲ್ಲೋದ್ರೂ ಕೂಡ ನೀವು ಹಳ್ಳಿಗಳ ಕಡೆ ಹೋದ್ರೆ ಏನ್ ಮಾಡ್ತಿದ್ಯಪ್ಪ ಅಂತ ಯಾರನ್ನ ಕೇಳಿದ್ರು ಮನೆ ಕಡೆ ಇದೀನಿ, ಮನೆ ಕಡೆ. ನೆಕ್ಸ್ಟ್ ಹಾಗಾದ್ರೆ ನಮ್ಗೆ ಹಿಂಟ್ ಕೊಡ್ತಾ ಇದ್ದೀರಾ, ನೆಕ್ಸ್ಟ್ ನಾನು ಹೀರೋ ಜೊತೆನೆ ಒಂದು ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡ್ತೇನೆ ಅನ್ನುವಂಥದ್ದು. ಅದು ನಡಿಲೇಬೇಕು ಪ್ಯಾರಲಲ್ ಆಗಿ. ಅದು ನಮ್ಮ ಜೀವನನೂ ಸಸ್ಟೈನ್ ಆಗೋದಕ್ಕೆ ಒಂದಕ್ಕೆ, ಇನ್ನೊಂದು ನಾವಿನ್ನೊಬ್ರಿಗೂ ಕೆಲಸ ಕೊಡಕ್ ಅವಕಾಶ ಸಿಗುತ್ತೆ. 100 ಜನಕ್ಕೆ 1000 ಜನಕ್ಕೆ ಕೆಲಸ ಕೊಡ್ಬೇಕು ಅನ್ನೋ ನನ್ನ ಆಸೆ. ಗತವೈಭವ ಸಿನಿಮಾ ಅಂತ ಹೇಳಿ ಬಂದಾಗ 3-4 ವರ್ಷದ ಕನಸು ಅಂತ ಹೇಳ್ಬೋದು ನಿಮ್ದು. ಏನ್ ನಿಮ್ಗೆ ತಟ್ಟನೆ ನೆನಪು ಬರುತ್ತೆ ಸರ್? November 14 ಅಂತ ಹೇಳಬೇಡಿ, ಗತವೈಭವ ಸಿನಿಮಾ ಅಂತ ಹೇಳಿದಾಗ ಏನ್ ನಿಮ್ಗೆ ನೆನಪಾಗುತ್ತೆ? ಆ ಸಿನಿಮಾದಲ್ಲಿ ನೀವು ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿರುವಂತ ಸೀನ್ಸ್ ಯಾವ್ದಾದ್ರು ನಮ್ ಜೊತೆ ಹಂಚ್ಕೊಳ್ಬೇಕು ಅಂತಿದ್ರೆ ಯಾವ್ದು? ಕಷ್ಟಪಟ್ಟಿದ್ದು ಅಂತಂದ್ರೆ ನನಗೆ ಮುಖ್ಯವಾಗಿ ಕಂಬಳ ಓಡಿಸೋದು ದೈಹಿಕವಾಗಿ ಬಹಳ ಶ್ರಮ ಅಂತ ಅನಿಸ್ತು. ನಿಜವಾಗ್ಲೂ ನಿಮ್ ಮಾಧ್ಯಮದ ಮುಖಾಂತರ ಕಂಬಳ ಓಡಿಸೋ ಎಲ್ಲರಿಗೂ ನಾನು ಒಂದು ದೊಡ್ಡ ನಮಸ್ಕಾರ ಮತ್ತು ಹ್ಯಾಟ್ಸ್ ಆಫ್ ಹೇಳ್ತೀನಿ. ಸತ್ಯವಾಗ್ಲೂ ತುಂಬಾ ಶ್ರಮ ಅದು. ಸಾಕಷ್ಟು ಅದಕ್ಕೆ ತಯಾರಿ ಇದು ಎಲ್ಲ ಬೇಕು. ಬಹುಶಃ ಅದನ್ನೇ ನೋಡ್ಕೊಂಡು ಬೆಳೆದಿರೋರ್ಗೆ ಇನ್ನಷ್ಟು ಸುಲಭ ಆಗ್ಬೋದೇನೋ ಗೊತ್ತಿಲ್ಲ ನನಗೆ. ಆದ್ರೆ ನಮ್ಗಂತೂ ದೈಹಿಕವಾಗಿ ತುಂಬಾ ಶ್ರಮ ಅನಿಸ್ತು. ಮತ್ತೆ ಪೋರ್ಚುಗಲ್ ಅಲ್ಲಿ ಚಿತ್ರೀಕರಣ ಮಾಡಿದ್ದು ಕೂಡ
ಆ ಸಮುದ್ರದ ಮಧ್ಯೆ ನೀವು ಬೆಳಿಗ್ಗೆ 9 ಗಂಟೆಗೆ ಹೋಗಿ ಸಂಜೆ 7 ಗಂಟೆವರೆಗೂ ಸಮುದ್ರದ ಮಧ್ಯೆ ನಿಂತ್ಕೋಬೇಕು ಅಂತಂದ್ರೆ ಅದು ಅನ್ಬಿಲೀವಬಲ್. ನಿಂತ್ಕೊಳಕ್ಕಾಗಲ್ಲ, ನೀವು ಬೋಟ್ ಮೇಲೆ ನಿಂತ್ರೆ ಹಿಂಗ್ ಆಡ್ತಿರುತ್ತೆ. ಅಂತ ಜಾಗದಲ್ಲಿ ಹೋಗಿ ನಾವು ಟಾಕಿ ಪೋರ್ಷನ್ ಮುಗಿಸಿ ಡಾನ್ಸು, ಸಾಂಗು, ಫೈಟ್. ಈಗ ಅಲ್ಲಿ ನಾವು ಹೇಗೂ ಪೋರ್ಚುಗಲ್ಗೆ ಹೋಗ್ತಾ ಇದೀವಿ, ಅಲ್ಲಿಂದಾನೆ ಹಾಲಿವುಡ್ ಫೈಟ್ ಮಾಸ್ಟರ್ ಅವ್ರ ಕೈಲಿ ಮಾಡ್ಸೋಣ ಅಂತ ಹೇಳಿ ಡೇವಿಡ್ ಚೆನ್ ಕಾರ್ಡಿಯರ್ ಅಂತ ಹಾಲಿವುಡ್ ಫೈಟ್ ಮಾಸ್ಟರ್ ಹತ್ರ ಮಾತಾಡಿ ಅವ್ರ ಕೈಲಿ ನಾವು ಸ್ಟಂಟ್ ಡೈರೆಕ್ಷನ್ ಮಾಡಿಸಿ ಅವರು ಸ್ಪಾಟ್ ಬಂದು ಮಾಡ್ಕೊಟ್ಟಿದ್ದೆಲ್ಲ ಉಂಟು. ನಿಮ್ಗೆ ಹಾಲಿವುಡ್ ಅಂದ್ರೆ ಗೊತ್ತು, ನಮ್ಗಿಂತ 30 ಪಟ್ಟು 40 ಪಟ್ಟು ಜಾಸ್ತಿ ಪೇಮೆಂಟ್ಗಳು. ಸೊ ಅದೆಲ್ಲ ಪಾಪ ನಮ್ಮ ಪ್ರೊಡಕ್ಷನ್ ಇಂದ ಎಲ್ಲ ಬೇರ್ ಮಾಡಿ ತುಂಬಾ ಚೆನ್ನಾಗಿ ಮಾಡಿಕೊಟ್ರು. ಬಟ್ ಆದ್ರೂ ಕೂಡ ನಿಮ್ಗೆ ಹಿಂಗೆ ಶಿಪ್ಪಿಂಗ್ ಹಿಂಗೆ ಆಡ್ತಿರ್ಬೇಕಾದ್ರೆ ನಾವು ಸ್ವೋರ್ಡ್ ಫೈಟ್ ಎಲ್ಲ ಇತ್ತು. ಸೊ ಸ್ವಲ್ಪ ಗ್ಯಾಪಲ್ಲಿ ಹಿಂಗೆ ನಾವು ಎಲ್ಲ ಪ್ರಾಕ್ಟೀಸ್ ಮಾಡಿರ್ತೀವಿ. ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿದ್ರು ಇಲ್ಲೆಲ್ಲ ಕುಯ್ಕೊಂಡಿರ್ತಿತ್ತು, ಎಲ್ಲೆಲ್ಲೋ ರಕ್ತ ಬರ್ತಿತ್ತು, ಮೈ ತುಂಬಾ ಎಲ್ಲ ಗಾಯಗಳು, ಎಲ್ಲಾ ಕಡೆ ರಕ್ತ, ಮಾರ್ಕ್ಗಳು, ಇವಾಗ್ಲೂ ಎಲ್ಲ ಮಾರ್ಕ್ಗಳಿದೆ. ಅದು ಒಂದು ಆ ಭಾಗದಲ್ಲಿ ಅದು ಶ್ರಮ ಅಂತ ಅನ್ಸ್ತು. ದೇವಲೋಕದ್ದು ರಾಕ್ಷಸನ್ ಪಾತ್ರ ಮಾಡ್ಬೇಕಾದ್ರೆ ಆ ಗೆಟಪ್ ಹಾಕೋದಕ್ಕೆ, ಆ ಒಂದು ಪ್ರಾಸ್ಥೆಟಿಕ್ಸ್, ಮೇಕಪ್, ಗೆಟಪ್ ಅದ್ ಹಾಕಕ್ಕೆ 2.5 ಗಂಟೆ ಹಿಡಿತಿತ್ತು. ಆ ಮೇಕಪ್, ಆ ಮೀಸೆ, ಆ ವಿಗ್, ಆ ಹುಬ್ಬು, ಮತ್ತೆ ಆ ಕಾಸ್ಟ್ಯೂಮ್, ಅದ್ ಸಾಕಷ್ಟು ಭಾರ ಇದೆ. ಮತ್ತೆ ಕಿರೀಟ, ನಿಮ್ ಬೆಳಗ್ಗೆಯಿಂದ ರಾತ್ರಿ ಡಬಲ್ ಕಾಲ್ ಶೀಟ್, ರಾತ್ರಿ 2 ಗಂಟೆವರೆಗೂ 12 ಗಂಟೆವರೆಗೂ ಅಷ್ಟು kg ತೂಕದ ಕಿರೀಟ ಮತ್ತು ಮೈ ತುಂಬಾ ಆಕ್ಸೆಸರೀಸು ಅದೆಲ್ಲ ಹಾಕೊಂಡು ಡಾನ್ಸು, ಸಾಂಗು, ಮತ್ತೆ ಅಲ್ಲಿ ಫೈಟು. ಸಾಂಗ್ ಅಂತ ಹೇಳಿದಾಗ ನಂಗೆ ನೆನಪಾಯ್ತು, ದುಷ್ಯಂತ್ ಅವರು ತುಂಬಾನೇ ಚೆನ್ನಾಗಿ ಸಾಂಗ್ ಹಾಡ್ತಾರಂತೆ, ಹೌದಾ? ಹೌದಂತೆ ಸರ್, ನಮ್ಗೆ ಗೊತ್ತಾಗಿದೆ, ತುಂಬಾ ಚೆನ್ನಾಗಿ ಹಾಡ್ತೀರಾ ನೀವು ಅನ್ನುವಂಥದ್ದು. ಸಾಧಾರಣ ಬಿಡಿ ಸರ್, 1-2 ಲೈನ್ ಯಾವ ಹೀರೋದ್ದು ಓಕೆ ನನಗೆ. ಯಾವ್ದು ಆಡ್ಬೇಕು? ಯಾವ ಹಾಡ್ತೀರಾ? ನಿಮ್ ಸಾಂಗ್ಗೆ ಹಾಡಿ ಸರ್. ನಮ್ದೇ ಒಂದು ಸಾಂಗ್ ಇದೆ, ನಾವ್ ಅದ್ ಆಡ್ಬೋದು ಅನ್ನೋದೇ ನಂಗೆ ಕೇಳಿಸ್ಕೊಳಕ್ಕೆ ಖುಷಿ. ಪರವಾಗಿಲ್ಲ, ಅವೆಲ್ಲ ಹಾಡಿ. ಇವನೊಂಥರ ಈ ಹಸ್ವ ಸ್ವರ, ಅವಳೊಂಥರ ಆ ದೀರ್ಘ ಸ್ವರ, ಈ ಜೋಡಿ ಮಿಲನ ಸಮೀಕರಣ, ವರ್ಣಮಾಲೆ ಕಾಗದ ಮೇಲೆ, ಭಾಷೆ ಬರವಣಿಗೆಯ ಸಂಧಾನ. ಅರ್ಜುನ್ ಜನ ಇಲ್ಲಿ ಯಾರಾದ್ರೂ ಇನ್ನು ಮ್ಯೂಸಿಕ್ ಡೈರೆಕ್ಟ್ ನೋಡಿದ್ರೆ ನೆಕ್ಸ್ಟ್ ಪಕ್ಕಾ ದುಷ್ಯಂತ್ ಅವರು ಸಿಂಗರ್ ಆಗ್ತಾರೆ ಅಂತ ಹೇಳ್ಬೋದು. ಸರ್, ಸಿಂಗ್ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿದ್ರು ಪಕ್ಕ ಹಾಡ್ತೀರ? ಸಂತೋಷ, ನನಗೆ ತುಂಬಾ ಖುಷಿ ಅಂದ್ರೆ. ಓಕೆ, ಇವಾಗ ದುಷ್ಯಂತ್ ಅಂತ ಹೇಳಿ ಬಂದಾಗ ನಾನು ಅದೇ ಕ್ರಶ್ ಎಲ್ಲ ಅದು ಬಿಟ್ಬಿಡಿ, ದುಷ್ಯಂತ್ ಅವ್ರಿಗೆ ಇನ್ನು ಶಾಕುಂತ್ಲೆ ಏನಾದ್ರೂ ಸಿಕ್ಕಿದಾರಾ ಅನ್ನುವಂಥದ್ದು? ಅದೇ ನಮ್ ತಾಯಿಯವ್ರ ಹುಡುಗ ಕೇಳಿದೀನಿ, ನೀವೆಲ್ಲ ಸಹಾಯ ಮಾಡಿ. ಗತ ವೈಭವ 4 ಕ್ಯಾರೆಕ್ಟರ್ ಇದೆ, 4 ವಿಭಿನ್ನ ರೀತಿಯ ಶೈಲಿಯ ಪಾತ್ರಗಳಿದೆ. ಯಾವ ರೀತಿ ಈ 4 ಗತ ವೈಭವವನ್ನು ಯಾವ ರೀತಿ ತೋರ್ಸ್ಲಿಕ್ಕೆ ಹೊರಟಿದ್ದೀರಾ ಜನರಿಗೆ ಅನ್ನುವಂಥದ್ದು? ಅಂದ್ರೆ ಇದರಲ್ಲಿ ನಾನು ಆಗ್ಲೇ ಹೇಳಿದ ಹಾಗೆ ಒಂದು 2-3 ವರ್ಷದ ಮಕ್ಕಳು ಹೋಗಿ ಗತ ವೈಭವ ಸಿನಿಮಾ ನೋಡಿದ್ರೆ ಅವ್ರಿಗೇನೋ ಒಂದು ಫ್ಯಾಂಟಸಿ ಎಲಿಮೆಂಟ್ ಇದೆ, ಅವ್ರಿಗೆ ಒಂದು ಹೊಸ ಲೋಕ, ಒಂದು ಹೊಸ ಪ್ರಪಂಚ, ಒಂದು ವಿಸ್ಮಯಕಾರಿ ಪ್ರಪಂಚ ನೋಡ್ದಂಗಾಗುತ್ತೆ. ಇದೆಲ್ಲೋ ನೋಡಿಲ್ವಲ್ಲ, ಏನೋ ವಿಭಿನ್ನವಾಗಿ ಇದೆಯಲ್ಲ, ಯಾವ್ದೋ ಬೇರೆ ಲೋಕ ತೋರಿಸ್ತಾ ಇದಾರೆ ನಮ್ಗೆ ಅಂತ ಅವ್ರ ಫ್ಯಾಂಟಸಿ ನೋಡ್ದಂಗಾಗುತ್ತೆ. ಈ ಹಾಲಿವುಡ್ ಸಿನಿಮಾಗಳಲ್ಲಿ ಮಕ್ಕಳು ನೋಡಿ ಪದೇ ಪದೇ ಆಸೆ ಪಟ್ಟು ನೋಡ್ತಾರಲ್ಲ, ಆ ತರದ್ದು ಅಂಶಗಳಿದಾವೆ. ಮತ್ತು ಒಂದು ತಮಾಷೆ, ತರ್ಲೆ, ಕಾಲೆಳೆಯೋದು, ಈ ತರದ್ದು ಇಷ್ಟಪಡುವಂಥವ್ರು, ಸುನಿ ಸರ್ನ ಸಿಗ್ನೇಚರ್ ಡೈಲಾಗ್ಸ್ಗಳನ್ನ ಇಷ್ಟಪಡುವಂಥವ್ರು, ಅವ್ರಿಗೆ ಹೊಟ್ಟೆ ಹಿಡ್ಕೊಂಡು ನಗುವಷ್ಟು ತಮಾಷೆ, ಕಾಮಿಡಿ, ತರ್ಲೆ, ಈ ತರದೆಲ್ಲ ಅದು ಇದೆ. ಅದೇ ರೀತಿ ರಾಮ್ ಕಾಮ್ಸ್ ನ ಇಷ್ಟಪಡೋರು, ಇಲ್ಲ ನಮ್ಮ ಡೀಪ್ ರೂಟೆಡ್ ಲವ್ ಸ್ಟೋರಿನ ಇಷ್ಟಪಡುವಂಥವ್ರು, ಅವ್ರಿಗೂ ಕೂಡ ಒಂದು ತುಂಬಾ ತುಂಬಾ ಪ್ಯೂರ್ ಲವ್ ಸ್ಟೋರಿ ಇದೆ. ಅದನ್ನ ಬಹುಶಃ ಸಾಕಷ್ಟು ದಶಕಗಳಿಂದನೇ ತೋರಿಸಿಲ್ಲ ಅಂತ ಅನ್ಸುತ್ತೆ ತೆರೆ ಮೇಲೆ. ಆ ತರದೊಂದು ಲವ್ ಸ್ಟೋರಿನ ನಾವು ಇದ್ರಲ್ಲಿ ನೋಡ್ಬೋದು. ಅದೇ ರೀತಿ ನಾವ್ ಯಾವ ರಾಜರ ಕಥೆಗಳನ್ನ ಕೇಳ್ಕೊಂಡು, ಸನಾತನ ಧರ್ಮದ ಕಥೆಗಳನ್ನ ಕೇಳ್ಕೊಂಡು, ನಾವು ಸಮುದ್ರ ಮಂಥನದ ಬಗ್ಗೆ ಕೇಳಿರ್ತೀವಿ, ದೇವಲೋಕದ ಬಗ್ಗೆ ಕೇಳಿರ್ತೀವಿ, ಇದೆಲ್ಲ ಓದಿರ್ತಾರೆ ವಯಸ್ಸಾದವ್ರು. ಇದನ್ನೆಲ್ಲ ಅವ್ರಿಗೆ ಯಾರೋ ಅವ್ರ ಅಪ್ಪನೋ ತಾತನೋ ಅಜ್ಜಿನೋ ಹೇಳಿರೋದ್ ಕೇಳಿರ್ತಾರೆ. ಅದನ್ನ ನೋಡ್ಬೋದಲ್ಲ ತೆರೆ ಮೇಲೆ. ಅದನ್ನ ತೆರೆ ಮೇಲೆ ಹೊಸದಾಗಿ ತೋರಿಸ್ತಾ ಇದೀವಿ. ಯಾವ ಕಥೆಗಳನ್ನ, ನಮ್ಮ ನೆಲದ ಕಥೆಗಳನ್ನ ಕೇಳ್ಕೊಂಡು ಬೆಳೆದಿರ್ತಾರೋ ಅದನ್ನ ನೋಡುವಂತ ಅವಕಾಶ. ಸೊ ನಿಮ್ಗೆ ಒಂದು 2-3 ವರ್ಷದ ಮಗುವಿಂದ ಹಿಡಿದು 80 ವರ್ಷದ ವಯಸ್ಸಾದವ್ರು ಕೂಡ ಗತವೈಭವ ನೋಡಿದ್ರೆ ಎಲ್ರಿಗೂ ಏನೋ ಇದೆ ನೋಡೋದಕ್ಕೆ.
ಇವಾಗ ಅದೇ ಜಾನರ್ ಹೇಳ್ತಾ ಇದ್ರಿ, ಇವಾಗ ಎಲ್ರಿಗೂ ಜೆನ್ಸಿ ಲವ್ ಅಂತ ಇರುತ್ತೆ ಸರ್. ಇವಾಗ ನಾವು ನೋಡಿರ್ಬೋದು ಜೆನ್ಸಿ ಕಿಡ್ಗಳಿಗೆ ಜೆನ್ಸಿ ಲವ್. ಆ ಜೆನ್ಸಿ ಲವ್ ಸ್ಟೋರಿ ಏನಾದ್ರೂ ಈ ಸಿನಿಮಾದಲ್ಲಿ ಇದೆಯಾ? ನೀವು ಜೆನ್ಜಿ ಅಂತ ಏನ್ ಹೇಳ್ತಾ ಇದೀರಾ, ಇವತ್ತು ಜೆನ್ಜಿನೇ ಜಾಸ್ತಿ ಹಿಂದೆ ಪೀರಿಯಡ್ ಸಿನಿಮಾಗಳನ್ನ ನೋಡ್ತಿರೋದು ನಾವುಗಳೇ ಸರ್. ಅದೇನೆ ಪೀರಿಯಡ್ ಸಿನಿಮಾಗಳನ್ನ 1970s ಅಥವಾ 40s ಅಥವಾ ಹಿಂದಿನ ಕಾಲದಲ್ಲಿ ಏನ್ ಕಥೆಗಳು ನಡೀತಿತ್ತು ಆ ಸಿನಿಮಾಗಳನ್ನ ನೋಡುವಂತ ಬಯಕೆನೂ ತುಂಬಾ ಜನ ಇದ್ದಾರೆ ಜೆನ್ಜಿಯಲ್ಲೇನೆ. ಸೊ ಎಲ್ಲರಿಗೂ ಖಂಡಿತವಾಗ್ಲೂ ಈ ಸಿನಿಮಾದಲ್ಲಿ ಎಲ್ಲರಿಗೂ ಇಷ್ಟಪಡುವಂಥದ್ದು ಏನೋ ಇದೆಯಲ್ಲ. ಯಾಕಂದ್ರೆ 4 ಸಿನಿಮಾ ನಿಮ್ಗೆ ಒಂದು ಟಿಕೆಟ್ ದುಡ್ಡಿಗೆ 4 ಸಿನಿಮಾ ನೋಡ್ದಂಗಾಗುತ್ತೆ. 4ರಲ್ಲಿ ನಿಮ್ಗೆ ಯಾವ್ದಾದ್ರು ಒಂದು ಇಷ್ಟ ಆಗೇ ಆಗುತ್ತೆ. ಹಾಗಾದ್ರೆ ನೀವೆಲ್ಲರೂ ಬರ್ಬೇಕು November 14. ಖಂಡಿತವಾಗ್ಲು November 14ಕ್ಕೆ ಕನ್ನಡದಲ್ಲಿ ಈ ತರದೊಂದು ದೊಡ್ಡ ಪ್ರಯೋಗ, ಇಷ್ಟು ದೊಡ್ಡ ಸ್ಕೇಲ್ ನ ಸಿನಿಮಾ, ಒಂದು ಭಾರತೀಯ ಚಿತ್ರರಂಗದಲ್ಲೇ ಕೆಲವೊಂದು ಹೊಸ ಅಂಶಗಳನ್ನ ಪರದೆ ಮೇಲೆ ತೋರಿಸುವಂತ ಪ್ರಯತ್ನ, ಇದೆಲ್ಲ ಒಂದು ಕನ್ನಡ ಸಿನಿಮಾದಲ್ಲಿ ಆಗ್ತಿದೆ ಅನ್ನೋದೇ ನಾವೆಲ್ಲ ಖುಷಿ ಪಡೋ ವಿಚಾರ. ಇಂಡಸ್ಟ್ರಿಯಲ್ ಒಂದು ಮಾತಿದೆ ಸರ್, ಹೊಸೊಬ್ರು ಬಂದ್ರೆ ಅವ್ರನ್ನ ಬೆಳೆಸೋದಿಲ್ಲ ಅನ್ನುವಂಥದ್ದು. ಇದು ನೀವು ಎಷ್ಟರ ಮಟ್ಟಿಗೆ ನಂಬ್ತೀರಾ? ಅಂದ್ರೆ ಒಳ್ಳೆ ಕೆಲಸ ಮಾಡಿದ್ರೆ ನನ್ನ ಪ್ರಕಾರ ಯಾರು ತುಳಿಯಕ್ಕೂ ಆಗಲ್ಲ, ಯಾರನ್ನು ಬೆಳೆಸಕ್ಕೂ ಆಗಲ್ಲ. ನನ್ನ ನಂಬಿಕೆ ನೀವು ಕೆಲಸ ಒಂದು ಪ್ರಾಮಾಣಿಕವಾಗಿ ಮಾಡಿ. ನಾನು ಒಬ್ಬನೇ ನಿಂತ್ಕೊಂಡು ಬೀದಿ ನಾಟಕ ಮಾಡ್ತಿದ್ದವನು, ಡ್ರಾಮಾ ಮಾಡ್ತಿದ್ದವನು, ಜೊತೆಯಲ್ಲಿ ಎಲ್ಲ ಬಂದು ಕೈ ಜೋಡಿಸ್ಕೊಂಡು ನಿಂತ್ಕೊಳ್ಳಿಲ್ವಾ? ಒಂದ್ ಕಡೆ ನಾನು ಸಿನಿಮಾ ಮಾಡೋದ್ ಬೇಡ ಗುರು, ನಿನ್ಗೆ ಬೇರೆ ಬೇರೆ ಪ್ರೊಫೆಷನ್ ಇದೆ ಅಂತ ನನಗೆ ಹೇಳಕ್ ಬಂದಿದ್ದಂತ ದೀಪಕ್ ತಿಮ್ಮಪ್ಪ ಅವ್ರ ನನ್ನ ಜೊತೆ ನಿಂತ್ಕೊಂಡ್ರು ಅಲ್ವಾ? ಅದೇ ರೀತಿ ಪುಷ್ಕರ್ ಅವರು ಪರಿಚಯ ಆದ್ರು, ಅವ್ರು ನಿಂತ್ಕೊಂಡ್ರು. ಅದೇ ರೀತಿ ನಮ್ಮ ಡೈರೆಕ್ಟ್ರು ಸುನಿ ಸರ್ ಪರಿಚಯನೇ ಇರ್ಲಿಲ್ಲ, ಹೇಗೋ ಪರಿಚಯ ಆಗ ಅವ್ರು ನಿಂತ್ಕೊಂಡ್ರು. ಆಶಿಕಾ ಅವ್ರು ಬಂದ್ರು, ಇಡೀ ತಂಡ ಆಯ್ತು. ಇವತ್ತು ಗತವೈಭವ ಆಗಿದೆ. ಟ್ಯಾಲೆಂಟ್ ಇದ್ರೆ ಯಾರು ಮೀರಿಸ್ಲಿಕ್ಕೆ ಆಗಲ್ಲ ಅನ್ನುವಂಥದ್ದು, ಯಾರನ್ನು ತುಳಿಲಿಕ್ಕೂ ಆಗಲ್ಲ, ಯಾರನ್ನು ಬೆಳೆಸಕ್ಕೂ ಆಗಲ್ಲ. ಹಂಗ್ ಬೆಳೆಸ್ಬೇಕು ಅಂದ್ರೆ ಎಲ್ಲಾರು ದೊಡ್ಡವ್ರ ಮಕ್ಕಳೆಲ್ಲ ಏನನ್ನೋದು ಅವರು ದೊಡ್ಡವರಾಗ್ಬೇಕಿತ್ತಲ್ಲ, ಯಾಕೆ ಎಲ್ಲರೂ ಆಗ್ಲಿಕ್ಕಾಗಿಲ್ಲ ಅಲ್ವಾ? ಹಂಗ್ ತುಳಿಬೇಕು ಅಂದ್ರೆ ಯಾರನ್ನೋ ಎಲ್ಲ ಪ್ಲಾನ್ ಮಾಡಿ ತುಳಿದು ಅವ್ರು ಬರಕ್ಕೆ ಆಗದೆ ಎಲ್ಲರೂ ಮಾಡ್ಬೋದಿತ್ತಲ್ಲ. ಅದೆಲ್ಲ ಅವ್ರವ್ರ ನಮ್ಮ ಯೋಗ್ಯತೆ, ಕೆಪಾಸಿಟಿ, ಲಕ್ಕು, ನಾವು ಮಾಡೋ ಒಳ್ಳೆ ಪ್ರಾಮಾಣಿಕ ಕೆಲಸ ಇದೆಲ್ಲದೂ ಮ್ಯಾಟರ್ ಆಗುತ್ತೆ. November 14ಗೆ ಗತವೈಭವ ಅಲ್ಲದೆ ಇನ್ನು 3-4 ಕನ್ನಡದಲ್ಲಿ ಸಿನಿಮಾಗಳು ಬರ್ತಾ ಇದೆ. ಸೊ ಎಷ್ಟು ಪೈಪೋಟಿ ಕೊಡ್ತಾ ಇದೆ ಸರ್ ನಿಮ್ ಸಿನಿಮಾಕ್ಕೆ ಆ ಸಿನಿಮಾಗಳು ಅನ್ನುವಂಥದ್ದು? ಯಾಕೆ ಪೈಪೋಟಿ ಮಾಡ್ಬೇಕು ಮೇಡಮ್? ಈಗ ನೀವು ಚುನಾವಣೆ ಮಾಡ್ತಿದ್ದೀರಾ, ಯಾವ್ದೋ ಎಲೆಕ್ಷನ್ ಮಾಡ್ತಿದ್ದೀರಾ ಅಂದ್ರೆ 10 ಜನ ನಿಂತಿದ್ದಾರೆ ಅಂದ್ರೆ 9 ಜನ ಸೋತ್ರೆ ಒಬ್ಬ ಗೆಲ್ತಾನೆ, ಆಯ್ತಾ? ಇದ್ರಲ್ಲಿ ಆತರ ಇಲ್ವಲ್ಲ, ಅವರು ಗೆದ್ದು ನಾವು ಗೆಲ್ಬೋದಲ್ಲ. ಪೈಪೋಟಿ ಎಲ್ಲಿಂದ ಬಂತು? ಅವ್ರಿಗೂ ಒಳ್ಳೇದಾಗ್ಲಿ. ಇನ್ನೂ 4 ಸಿನಿಮಾ ಕನ್ನಡ ಸಿನಿಮಾಗಳು ಬರ್ತಿದೆ ಅಂದ್ರೆ ಆ 4 ಕನ್ನಡ ಸಿನಿಮಾನು ಗೆದ್ದು ಗತವೈಭವನು ಗೆಲ್ಬಹುದು. ಅವ್ರಿಗೂ ಒಳ್ಳೇದಾಗ್ಲಿ, ನಮಗೂ ಒಳ್ಳೇದಾಗ್ಲಿ. ಕನ್ನಡ ಸಿನಿಮಾಗಳು ಎಲ್ಲದೂ ಗೆಲ್ಲಿ, ಒಳ್ಳೆ ಸಿನಿಮಾಗಳೆಲ್ಲ ಗೆಲ್ಲಿ ಅನ್ನೋದು ನಮ್ಮ ಆಶಯ. ಥಿಯೇಟರ್ ಅಂತ ಬಂದಾಗ ಎಷ್ಟು ಥಿಯೇಟರ್ಗಳಲ್ಲಿ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ? ಇದರ ಮಾಹಿತಿ ನಮ್ಮ ವಿತರಕರು ಮತ್ತು ನಮ್ಮ ನಿರ್ಮಾಪಕರನ್ನ ಕೇಳಬೇಕು. ಆದ್ರೂ ಬಹುಶಃ ನನಗಿರೋ ಮಾಹಿತಿ ಪ್ರಕಾರ ಬಹುತೇಕ ಎಲ್ಲಾ ಮೇಜರ್ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ಮತ್ತೆ ಮೇಜರ್ ತಾಲೂಕ್ ಹೆಡ್ ಕ್ವಾರ್ಟರ್ಗಳಲ್ಲಿ ನಿಮಗೆ ಸಿನಿಮಾ ಅಂತೂ ವೈಡ್ ಸ್ಪ್ರೆಡ್ ರಿಲೀಸ್ ಆಗುತ್ತೆ, ದೊಡ್ಡ ಮಟ್ಟದಲ್ಲಿ ಆಗುತ್ತೆ. ಗತವೈಭವ ಸಿನಿಮಾ 2 ಭಾಷೆಗಳಲ್ಲಿ ಮಾತ್ರ ರಿಲೀಸ್ ಆಗ್ತಾ ಇದೆ, ಯಾಕೆ ಸರ್ ಪ್ಯಾನ್ ಇಂಡಿಯಾ ಹೋಗಿಲ್ಲ? ಅಂದ್ರೆ ಇದು ನಾವು ಎಲ್ಲ ಅಪ್ಪಟ ಕನ್ನಡದವರು ಕನ್ನಡ ಸಿನಿಮಾ ಮಾಡ್ಬೇಕು ಅಂತಾನೆ ನಾವು ಮಾಡಿದ್ದು. ನಾವು ಅದಾದ್ಮೇಲೆ ಒಂದಷ್ಟು ಭಾಗ ಚಿತ್ರೀಕರಣ ಆದ್ಮೇಲೆ ಸಿನಿಮಾದ ಕಾಂಟೆಂಟ್ ನೋಡಿದವರು, ರಶಸ್ಗಳು ನೋಡಿದವರು, ಫುಟೇಜ್ಗಳು ನೋಡಿದವರು ಏನೋ ಬೇರೆ ತರ ಇದೆ ಅಲ್ಲ, ಇದು ದೊಡ್ಡ ಮಟ್ಟದಲ್ಲಿದೆ, ನಾವು ನೋಡಿರೋ ತರ ಒಂದು ರೆಗ್ಯುಲರ್ ಸಿನಿಮಾ ತರ ಅನ್ನಿಸ್ತಿಲ್ಲ, ಇದು ತುಂಬಾ ದೊಡ್ಡ ಮಟ್ಟದ ಸಿನಿಮಾ ತರ ಅನ್ನಿಸ್ತಾ ಇದೆ ಅಂತ ಹೇಳಿ ಆಮೇಲೆ ತೆಲುಗುಯಿಂದನೇ ನಮ್ಗೆ ಡಿಸ್ಟ್ರಿಬ್ಯೂಟರ್ಸ್ ಮತ್ತು ಪ್ರೊಡ್ಯೂಸರ್ಸ್ ಕರೆಯಕ್ ಶುರು ಮಾಡಿದ್ರು. ಇಲ್ಲ ಬನ್ನಿ ನೀವು ಇಲ್ಲಿ ನೀವು ಬಿಡುಗಡೆ ಮಾಡಿ, ಇಲ್ಲ ನಮ್ಗೆ ಕೊಡಿ, ನಾವೇ ಮಾಡ್ಕೊಡ್ತೀವಿ ಅಂತ. ಅಲ್ಲಿಂದ ಬಹಳ ಆಸಕ್ತಿ ಬಂದು ಅವ್ರವರೇ ಹೆಚ್ಚು ಇನ್ವಾಲ್ವ್ಮೆಂಟ್ ತೋರಿಸಿರೋದ್ರಿಂದ ನಾವು ತೆಲುಗುನು ಮಾಡೋಣ ಅಂತ ಮಾಡಿದ್ದು. ಅದು ಬಿಟ್ರೆ ನಾವು ಪ್ಯಾನ್ ಇಂಡಿಯಾ ಮಾಡ್ಬೇಕು, ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ಬೇಕು ಅನ್ನೋದೆಲ್ಲ. ಸೂ ಫ್ರಮ್ ಸೋ ಪ್ಯಾನ್ ಇಂಡಿಯಾ ಸಿನಿಮಾನ, ಕಾಂತಾರ ಪ್ಯಾನ್ ಇಂಡಿಯಾ ಸಿನಿಮಾನ, ಇದೆಲ್ಲ ಕನ್ನಡ ಸಿನಿಮಾಗಳು. ಜನ ಅದನ್ನ ಪ್ಯಾನ್ ಇಂಡಿಯಾ ಮಾಡಿದ್ರು. ಹಾಗೆ ಗತವೈಭವ ಕೂಡ ಒಂದು ಕನ್ನಡ ಸಿನಿಮಾ, ಜನ ಇದನ್ನ ಎಲ್ಲಿಗೆ ಬೇಕಾದ್ರೂ ತಗೊಂಡೋಗ್ಬೋದು. ಇದು ಯೂನಿವರ್ಸಲ್ ಸಬ್ಜೆಕ್ಟ್. ತುಂಬಾ ಸಿನಿಮಾಗಳು ಬಂದಿದೆ ಈ ವರ್ಷದಲ್ಲಿ ಅಂತ ಹೇಳ್ಬೋದು. ಆ ಎಲ್ಲಾ ಸಿನಿಮಾಗಳಿಗೆ ಕಂಪೇರ್ ಮಾಡಿದ್ರೆ ಗತವೈಭವ ಇಸ್ ದ ಬೆಸ್ಟ್ ಎಲ್ಲದ್ರಲ್ಲೂ ಅಂತ ಹೇಳ್ಬೇಕು ಅಂತ ಇದ್ರೆ ದುಷ್ಯಂತ್ ಅವ್ರು ಏನ್ ಹೇಳ್ತೀರಾ? ನಾನು ಬೇರೆಯವ್ರನ್ನ ಕಂಪೇರ್ ಮಾಡಿ ಅವ್ರಿಗಿಂತ ನಾವು ಚೆನ್ನಾಗಿದೀವಿ, ಇವ್ರಿಗಿಂತ ಚೆನ್ನಾಗಿ ಅಲ್ಲ ಸರ್, ಎಲ್ಲಾ ಕಥೆಗಳನ್ನೆಲ್ಲ ನೋಡಿರ್ಬೋದು. ನಿಮ್ ಸಿನಿಮಾನ ನೋಡ್ಬೇಕು ಜನ ಥಿಯೇಟರ್ಗೆ ಬಂದ್ ನೋಡ್ಬೇಕು ಅಂತಿದ್ರೆ ಏನಾದ್ರೂ ಕ್ವಾಲಿಟೀಸ್ ಇದ್ದೇ ಇರ್ಬೇಕಲ್ಲ, ಯಾಕೆ ನೋಡ್ಬೇಕು ಸರ್ ಎಲ್ರು ಕೂಡ ಥಿಯೇಟರ್ಗೆ ಬಂದ್ ಅನ್ನುವಂಥದ್ದು? ನನ್ನ ಮನವಿ ಕನ್ನಡದ ಜನತೆಗೆ, ನೀವು
ಗತವೈಭವದ ಟೀಸರ್ ಬಿಡುಗಡೆ ಆಗಿದೆ, ವರ್ಣಮಾಲೆ ಹಾಡು ಬಿಡುಗಡೆ ಆಗಿದೆ, ಶಿಪ್ ಹಾಡು ಬಿಡುಗಡೆ ಆಗಿದೆ, ಬೇರೆ ಬೇರೆ ಸಿನಿಮಾದ ತುಣುಕುಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಿದೆ. ಅದನ್ನ ಮೊದಲು ನೋಡಿ ಅಂತ ನಾನು ಹೇಳ್ತೀನಿ. ಅದನ್ನ ನೋಡಿ ಅದರಲ್ಲೇನಾದ್ರೂ ಹೊಸತನ ಇದ್ರೆ, ಅದರಲ್ಲೊಂದು ವಿಶೇಷತೆ ಇದ್ರೆ, ಒಂದು ಜೆನ್ಯೂನ್ ಎಫರ್ಟ್ ಕಾಣ್ತಿದ್ರೆ, ಆನೆಸ್ಟ್ ಆಗಿ ನಾವು ನೋಡೋ ವರ್ಷಕ್ಕೆ ಬರೋ 250 ಚಿತ್ರಗಳಲ್ಲಿ ಇದೊಂದಲ್ಲ, ಇದ್ರಲ್ಲಿ ಏನೋ ವಿಶೇಷತೆ ಇದೆ, ಹೊಸತನ ಇದೆ ಅಂತ ಅನ್ಸಿದ್ರೆ ನವೆಂಬರ್ 14ಕ್ಕೆ ಬಂದು ನೋಡಿ ಅಂತ ಹೇಳ್ತೀನಿ. ಥಿಯೇಟರ್ಗೆ ಬಂದ್ ನೋಡ್ಬೇಕು. ಹೌದು, ನವೆಂಬರ್ ನನ್ನ ಸತ್ಯವಾಗಿ ನಂಬಿಕೆ. ಯಾವ್ದು ಸ್ಟಾರ್ಗಳಿಲ್ಲ ಸಿನಿಮಾದಲ್ಲಿ, ನಾನೊಬ್ಬ ಹೊಸಬ, ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ. ನವೆಂಬರ್ 14ಕ್ಕೆ ಬಂದು ನೋಡುವಂತ ಜನ ಅವರೇ ಇಷ್ಟಪಟ್ಟು ಅದನ್ನ ಜನಕ್ಕೆ ಬೇರೆಯವರಿಗೆ ಪ್ರಚಾರ ಮಾಡಿ ಜನನೇ ಇದನ್ನ ಪಬ್ಲಿಸಿಟಿ ಮಾಡಿ ಸಿನಿಮಾ ಗೆಲ್ಲಿಸ್ತಾರೆ ಅಂತ ನಂಬಿಕೆ ನನಗೆ. ಓಕೆ, ಒಂದು ಒಳ್ಳೆ ಪ್ರಯತ್ನ ಗತವೈಭವ. ಸಾಮಾಜಿಕ ಜಾಲತಾಣಗಳಲ್ಲಿ ತುಣುಕುಗಳಿದಾವೆ. ನವೆಂಬರ್ 14ಕ್ಕೆ ಸಿನಿಮಾ ಬಿಡುಗಡೆ ಆಗ್ತಿದೆ. ತೆಲುಗಿನಲ್ಲಿ ತುಂಬಾ ಒಳ್ಳೆ ಅಭಿಪ್ರಾಯಗಳು ವ್ಯಕ್ತ ಆಗ್ತಿದೆ. ಕನ್ನಡ ಸಿನಿಮಾ ಒಂದು ಬೇರೆ ಬೇರೆ ರಾಜ್ಯಗಳಲ್ಲಿ ಒಳ್ಳೆಯ ಟಾಕ್ ಇದೆ ಈ ಸಿನಿಮಾ ಬಗ್ಗೆ. ಹಾಗಾಗಿ ನಮ್ಮ ಜನ ನಮಗೆ ಹೆಚ್ಚಿನ ಬೆಂಬಲ ಕೊಟ್ಟರೆ, ಪ್ರೋತ್ಸಾಹ ಕೊಟ್ಟರೆ, ಈ ರೀತಿಯ ಕಥೆಗಳು, ಪುನರ್ಜನ್ಮದ ಕಥೆ, ಸನಾತನ ಧರ್ಮದ ವಿಚಾರಗಳನ್ನ ಇಟ್ಕೊಂಡು ಮಾತಾಡಿರುವಂಥದ್ದು, ನಮ್ಮ ನೆಲದ ಕಥೆ, ಒಬ್ಬ ಕಂಬಳವೀರನ ಕಥೆ, ಅಥವಾ ಇಲ್ಲಿ ಬೇರೆ ಬೇರೆ ಜನ್ಮಾಂತರದ ಕಥೆಗಳು, ಈ ರೀತಿಯ ಒಂದು ಪ್ರಯೋಗಗಳು ಜನ ಆಶೀರ್ವಾದ ಮಾಡಿ ಗೆಲ್ಲಿಸ್ಬೇಕು. ಇದು ಒಂದು ಗೆದ್ದರೆ ಈ ಥರದ್ದು ಸಾಕಷ್ಟು ಪ್ರಯೋಗಗಳು ಕನ್ನಡ ಚಿತ್ರರಂಗದಲ್ಲಿ ಆಗುತ್ತೆ. ನಾನು ಆಗಲೇ ಹೇಳಿದ ಹಾಗೆ ಒಂದು ಟಿಕೆಟ್ ದುಡ್ಡಿಗೆ 4 ಸಿನಿಮಾನ ತೋರಿಸ್ತಾ ಇದ್ದೀವಿ. ಹಾಗಾಗಿ ನವೆಂಬರ್ 14ಕ್ಕೆ ತಪ್ಪದೆ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ, ನಿಮ್ಮ ಅಭಿಪ್ರಾಯಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚ್ಕೊಳ್ಳಿ, ನಮಗೂ ತಿಳಿಸಿ. ಥ್ಯಾಂಕ್ ಯು, ಧನ್ಯವಾದಗಳು. ಕೇಳಿದ್ರಲ್ಲ ವೀಕ್ಷಕರೇ, ಗತವೈಭವ ಅನ್ನುವಂತಹ ಸಿನಿಮಾದ ಮುಖೇನ ಕನ್ನಡ ಇಂಡಸ್ಟ್ರಿಯಲ್ಲೇ ಈ ಸಿನಿಮಾ ಮೋಡಿ ಮಾಡ್ಲಿಕ್ಕೆ ಹೊರಟಿದೆ ಅಂತ ಹೇಳ್ಬೋದು. ದುಷ್ಯಂತ್ ಅವರಿಗೆ ಈ ಸಿನಿಮಾದಲ್ಲಿ ತುಳಸಿ ಅವ್ರು ಸಿಗ್ತಾರಾ? ಈ ಸಿನಿಮಾದಲ್ಲಿ ನಾವೆಲ್ಲರೂ ಕೂಡ ಒಂದ್ ಶೇಡ್ ಇದೆ ಅಂತ ಹೇಳಿ ಅನ್ಕೊಂಡ್ರೆ ಇಲ್ಲ, 4 ಶೇಡ್ಗಳಲ್ಲಿ ನಮ್ಗೆ ದುಷ್ಯಂತ್ ಅವ್ರು ಕಾಣಿಸ್ಕೊಳ್ತಾರೆ. ಈ ಎಲ್ಲ ಏನ್ ಈ ಸಿನಿಮಾದಲ್ಲಿ ಕಮಾಲ್ ಮಾಡಿದಾರೆ ಅಂತ ಹೇಳಿ ನೋಡ್ಬೇಕು ಅಂತ ಇದ್ರೆ, ಸಿಂಪಲ್ ಸುನಿ ಅವರ ನಿರ್ದೇಶನ ಅಂತ ಹೇಳಿ ಬಂದಾಗ ಹೇಳೋದೇ ಬೇಡ, 10ಕ್ಕೆ 10 ನಾವು ಅವರಿಗೆ ಮಾರ್ಕ್ ಕೊಡ್ತೇವೆ. ಯಾವ ರೀತಿ ಸಿಂಪಲ್ ಸುನಿ ಈ ಒಂದು ಸಿನಿಮಾದಲ್ಲಿ ಮೋಡಿ ಮಾಡಿದಾರೆ ಅಂತ ಹೇಳಿ ನೋಡ್ಬೇಕು ಅಂತ ಇದ್ರೆ, ಎಲ್ಲರೂ ಕೂಡ ತಪ್ಪದೆ ನವೆಂಬರ್ 14ಕ್ಕೆ ಥಿಯೇಟರ್ಗೆ ಬಂದೆ ಗತವೈಭವ ಅನ್ನುವಂತಹ ಸಿನಿಮಾ ನೋಡ್ಬೇಕು. ನಾನಂತೂ ತಪ್ಪದೆ ನೋಡ್ತೇವೆ, ನೀವು ಕೂಡ ಎಲ್ಲರೂ ಕೂಡ ಸಿನಿಮಾ ನೋಡಿ ಅಂತ ಹೇಳ್ತಾ, ಇದು ಇವತ್ತಿನ ಪಬ್ಲಿಕ್ ನೆಕ್ಸ್ಟ್ ನ ವಿಶೇಷ ಸೆಲೆಬ್ರಿಟಿ ಟಾಕ್ ವಿತ್ ದುಷ್ಯಂತ್ ಅವ್ರ ಜೊತೆ ಆಗಿತ್ತು. ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಅವ್ರ ಜೊತೆ ಚೈತನ್ಯ ಕೊಟ್ಟಾರಿ, ಪಬ್ಲಿಕ್ ನೆಕ್ಸ್ಟ್ ಬೆಂಗಳೂರು.